ನಮಸ್ತೆ, ನನ್ನ ಹೆಸರು ಸೌಮ್ಯ, ಬಸವ ಆಕ್ಯೂ ಅಕಾಡೆಮಿ ಹೀಲರ್. ಇಲ್ಲೊಬ್ರು ಪೇಷಂಟ್ ಇದ್ದಾರೆ. ಅವ್ರಿಗೆ ಎಷ್ಟು ವರ್ಷದಿಂದ ಕಾಯಿಲೆ ಇತ್ತು ಅವ್ರನ್ನೇ ವಿಚಾರಿಸೋಣ. ಏನು ಸಿಂಪ್ಟಮ್ಸ್ ಇತ್ತು ನಿಮಗೆ ಮೊದಲೆಲ್ಲ? ನನ್ನ ಹೆಸರು ಸಿದ್ಧಗಂಗಮ್ಮ ಅಂತ, ಚಂದ್ರಗಿರಿ. ನನಗೆ 20 ವರ್ಷದಿಂದನೂ ಈ ಬಲಗಡೆ ಸೈಡ್ ಫುಲ್ ಏಕ ನೋವಿತ್ತು. ಈಗ ಒಂದು ಆರೋಗ್ಯನೇ ನನಗೆ ವಾಸಿ ಆಗೈತೆ. ಮತ್ತೆ ಎಷ್ಟು ವರ್ಷದಿಂದ ಇತ್ತು ಆ ಕಾಯಿಲೆ? ಇದು 20 ವರ್ಷದಿಂದನೂ 20 ವರ್ಷದಿಂದನೂ ಇತ್ತು. ಮತ್ತೆ ಬೆರಳಿಂದ ಏನೋ ಹೇಳ್ತಾ ಇದ್ರೆ ಬಲಗಡೆ ಸೈಡ್ ಈ ಬೆರಳು ಹಿಂಗ್ ಮುಡ್ಚಕ್ ಗೊತ್ತಿರ್ಲಿಲ್ಲ. ಇವಾಗೆಲ್ಲ ನೀಟಾಗಿ ವಾಸಿ ಆಗೈತಿ. ಒಂದು ಆರೋಗ್ಯನೇ ಕಲರ್ ಹಚ್ಕೊಂಡ್ಮೇಲೆ ವಾಸಿ ಆಗೈತಿ. 20 ವರ್ಷದ ಕಾಯಿಲೆ ಒಂದೇ ವಾರಕ್ಕೆ ಕಮ್ಮಿ ಆಗೈತೆ. MRI ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ದೆ. ಡಾಕ್ಟರ್ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಎಷ್ಟು ಖರ್ಚು ಮಾಡಿದಿರಾ ಇದು ಟ್ರೀಟ್ಮೆಂಟ್? ನಮ್ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದಿರಾ? ಇಂಗ್ಲಿಷ್ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದಿರಾ? ಅದಕ್ಕೆ ಲೆಕ್ಕ ಇಲ್ಲ, ಗೊತ್ತಿಲ್ಲ. ಇದಕ್ಕೆ 350 ರೂಪಾಯಿ ಆಗೈತೆ ಅಷ್ಟೇ. ಅಷ್ಟ್ರಲ್ಲೇ ನಿಮ್ಗೆ ಅಷ್ಟು ವರ್ಷದ ಕಾಯಿಲೆ ರಿಲೀಫ್ ಆಗಿದ್ದೀರಾ? ಫುಲ್ ವಾಸಿ ಆಗೈತೆ. ಇದು ಹೆಂಗ್ ಅನ್ಸುತ್ತೆ ನಿಮ್ಗೆ? ಟ್ರೀಟ್ಮೆಂಟ್ ಚೆನ್ನಾಗ್ ಅನ್ಸುತ್ತೆ? ಚೆನ್ನಾಗ್ ಅನ್ಸುತ್ತೆ. ನಾನ್ ಬೇರೆಯವ್ರಿಗೆಲ್ಲ ಇನ್ನ ಹೇಳ್ತಾ ಇದ್ದೀನಿ, ತೋರ್ಸ್ಕೊಂಡ್ರೆ ಚೆನ್ನಾಗ್ ವಾಸಿ ಆಗುತ್ತೆ 100% ಅಂತ. ನಿಮಗೆಲ್ಲ ಚೆನ್ನಾಗ್ ಅನ್ಸಿದೆ ಇದು? ಯಾವ ಬೆರಳು ನಿಮಗೆ ಮಡ್ಚಕ್ ಜೂಮ್ ಮಾಡಿ? ಯಾವ ಬೆರಳು ನಿಮ್ಗೆ? ಅದ್ ನೋವಿತ್ತ ಅಥವಾ ಏನು? ನೋವಿತ್ತು. ಈ ತರ ಹಿಂಗ್ ಮಡ್ಚಕ್ ಗೊತ್ತಿರ್ಲಿಲ್ಲ. ಹಿಂಗ್ ಮಡ್ಚಕ್ ಆಗ್ತಾ ಇರ್ಲಿಲ್ಲ. ಈಗ ನೀಟಾಗಿ ವಾಸಿ ಆಗೈತೆ. ನೀಟಾಗಿ ಮಡಚ್ಬಹುದು. ಆರಾಮಿದ್ದೀರಾ ಈಗ? ನಮ್ ಟ್ರೀಟ್ಮೆಂಟ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಿಮಗೆ ನಂಬಿಕೆ ಬಂದಿದ್ಯಾ? ನೋಡ್ರಿ, ಎಷ್ಟೋ ವರ್ಷದ ಕಾಯಿಲೆಗಳು ಜಸ್ಟ್ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರಲ್ವಾ ಹೊರಗಡೆ ಅಡ್ಡಾಡಿ, ಎಲ್ಲಾ ತರದ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಆದ್ರೆ ನಮ್ ಕಲರ್ ಥೆರಪಿ ಅಥವಾ ನಾವೇನ್ ಸಿಂಗಲ್ ಸೀಡ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಎಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಉದಾಹರಣೆನೇ ಇವ್ರು. ಯಾಕೆ ನಾವು ಫೀಡ್ಬ್ಯಾಕ್ಸ್ ತಗೊಂತೀವಿ ಅಂದ್ರೆ ಜನಗಳು ನಂಬೋದಿಲ್ಲ. ಯಾವ್ದೇ ಒಂದು ನಾವು ಟ್ರೀಟ್ಮೆಂಟ್ ಕೊಡ್ತಿದೀವಿ ಅದ್ರಲ್ಲಿ ಏನಾಗುತ್ತೆ ಅಂತಾರೆ. ಎಲ್ಲದನ್ನು ಟ್ರೈ ಮಾಡ್ಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ಅದ್ರದ್ದು ಎಫೆಕ್ಟಿವ್ ಗೊತ್ತಾಗುತ್ತೆ. 1 ವಾರ ಅಲ್ಲ, 2 ವಾರ 3 ವಾರ ಬಂದು ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು. ಅವಾಗ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಕೆಲವರಿಗೆ ಒಂದೇ ವಾರಕ್ಕೆ ಬರ್ಬೋದು. ಇವ್ರಿಗೆ 20 ವರ್ಷದ ಕಾಯಿಲೆ ಒಂದೇ ವಾರಕ್ಕೆ ಹೋಗಿದೆ ಅಂದ್ರೆ ಅದ್ ಮ್ಯಾಜಿಕ್ ಅಲ್ವಾ? ನಾವು ಕೂಡ ಟ್ರೀಟ್ಮೆಂಟ್ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಎಲ್ಲರೂ ಈ ಟ್ರೀಟ್ಮೆಂಟ್ ನ ಉಪಯೋಗ ಪಡ್ಕೋಬೇಕು. ಯಾಕಂದ್ರೆ ತುಂಬಾ ಜನ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ, ಎಷ್ಟೆಷ್ಟೋ ಊರುಗಳು ಅಲ್ದಿರ್ತಾರೆ. ಜಸ್ಟ್ ಈ ಕಲರ್ಸ್ ಯೂಸ್ ಮಾಡೋದ್ರಿಂದಾನೇ ಅವರಿಗೆ ಸಿಂಪ್ಟಮ್ಸ್ ಕ್ಯೂರ್ ಆಗುತ್ತೆ ಅಂದಾಗ ನೋಡ್ರಿ, ಈ ಬೆರಳು ಮಡ್ಚಕ್ಕೆ ಆಗ್ತಾ ಇರ್ಲಿಲ್ಲ, ಇವಾಗ ಆರಾಮಾಗಿ ಮಡಚಬಹುದು ಅಂದ್ರೆ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಎಲ್ಲರೂ ಈ ಟ್ರೀಟ್ಮೆಂಟ್ ನ ತಗೊಳ್ರಿ. ನ್ಯಾಚುರಲ್ ಆಗಿ ವಿತೌಟ್ ಮೆಡಿಸಿನ್ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಬಳಸಿ. ಯಾಕಂದ್ರೆ ನಾವ್ ಎಷ್ಟು ಮೆಡಿಸಿನ್ ತಗಂತೀವೋ, ಹೊಟ್ಟೆ ಒಳಗೆ ಹಾಕಂತೀವೋ ಅಷ್ಟು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನಾವೇನೋ ಒಂದು ತಗಂತೀವಿ ಅಂದ್ರೆ ಅದಕ್ಕೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಪ್ರತಿ ಸಲ ಟ್ಯಾಬ್ಲೆಟ್ ತಗೊಂಡಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಅದರಿಂದ ಅವಾಯ್ಡ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾವ್ ಇದನ್ನ ಕಲ್ತಿರೋದು. ನಮ್ಮ ಗುರುಗಳು ನಮ್ಗೆ ಇದನ್ನ ಹೇಳ್ಕೊಟ್ಟಿರೋದು. ನಾವು ಅದನ್ನ ಎಲ್ಲಾ ಪೇಷಂಟ್ಗಳಿಗೂ ಅಪ್ಲೈ ಮಾಡ್ತಾ ಇದ್ವಿ. ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇವ್ರಿಗೆ ಇವಾಗ ಅವ್ರು ಹೇಳಿರೋ ಪ್ರಕಾರ ಅಷ್ಟು ವರ್ಷದ ಕಾಯಿಲೆ ಒಂದೇ ವಾರದಲ್ಲಿ ಕಮ್ಮಿ ಆಗಿದೆ. ಅವರು ಈಗ ಖುಷಿಯಿಂದ ಹೇಳ್ತಾ ಇದಾರೆ. ಅದೇ ತರನೇ ಎಲ್ಲರೂ ಟ್ರೀಟ್ಮೆಂಟ್ ತಗೊಂಡು ಇದನ್ನ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.